ಕರ್ನಾಟಕದಲ್ಲಿ ಕಟ್ಟರ್ ಒಬ್ಬ ಹಿಂದುತ್ವವಾದಿ ಗೋಭಕ್ತ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇವತ್ತು ಬಿಜೆಪಿಲಿ ಏನಾಗಿದೆಪ್ಪ ಅಂದರೆ ಯಾರು ಹಿಂದುತ್ವವಾದಿಗಳು, ಯಾರು ದೇಶಭಕ್ತರು, ಗೋಭಕ್ತರು, ರಾಷ್ಟ್ರಭಕ್ತರು ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ, ಅವರು ಕರ್ನಾಟಕದ ಬಿಜೆಪಿಯಲ್ಲಿ ಉಳಿದಲಿಲ್ಲ. ಅಂದ್ರೆ DKಶಿ ಜೊತೆ ಅಡ್ಜಸ್ಟ್ ಮಾಡಿದಂಥ ಯಡಿಯೂರಪ್ಪನ ಮಗ ಮತ್ತು ಯಡಿಯೂರಪ್ಪ ಕುಟುಂಬ ಇವತ್ತು ನೇರವಾಗಿ ಯತ್ನಾಳ್ ಅವರನ್ನ ಮಣ್ಣು ಮುಗಿಸ್ಬೇಕಂತ ಇವತ್ತು ಸುಮಾರು 20 ವರ್ಷಗಳಿಂದ ಯತ್ನಾಳಗೌಡರನ್ನ ಬಿಜೆಪಿಯಿಂದ ತೊಲಗಿಸ್ಬೇಕಂತ ಇವತ್ತು ಬಹಳಷ್ಟು ಜನ ಯತ್ನಾಳಗೌಡರಿಗೆ ಆದಷ್ಟು ಬಹಳಷ್ಟು ಟಾರ್ಚರ್ ಕೊಟ್ಟರು. ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ನಾನೇ ಕಟ್ತೀನಿ ಬಿಜೆಪಿ ಪಕ್ಷ, ನನ್ನ ಮಗ ಅಧಿಕಾರ ಮಾಡಬೇಕು, ಮತ್ತೆ ಒಬ್ಬ ಯಾರು ಸಾಮಾನ್ಯ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತರು ಕೂಡ ಯಾರು ರಾಜ್ಯಾಧ್ಯಕ್ಷ ಆಗ್ಬಾರ್ದು, ಜಿಲ್ಲಾಧ್ಯಕ್ಷ ಆಗ್ಬಾರ್ದು, ಏನು ML MP MLC ಏನಿದ್ರು ಕೂಡ ನಮ್ಮ ಮನೆಯವರೇ ಆಗ್ಬೇಕನ್ನೋದು ಯಡಿಯೂರಪ್ಪನ ಕುಟುಂಬದ ರಾಜಕಾರಣ ನಡೀತಾ ಇದೆ. ಆದಷ್ಟು ಬೇಗ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಅಂತ್ಯ ಆಗುತ್ತೆ, DY ವಿಜಯೇಂದ್ರನ ಅಂತ್ಯ ಕೂಡ ಆಗುತ್ತೆ. ಯಾಕಂದ್ರೆ ಅವಾಗ ಜನ ಜಾಗೃತಿ, ಆದರೆ ಇವತ್ತಿನ ಜನ ಏನೇ ಆದರೂ ಕೂಡ ಇಮ್ಯುನಿಟಿ ತಕ್ಷಣ ಮಾಹಿತಿ ಇಡೀ ಕರ್ನಾಟಕ ಜನರಿಗೆ ಹೋಗುತ್ತೆ. ಏನೇ ಆದರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಏನಾದರೂ ಇರಲಿಲ್ಲ ಅಂದ್ರೆ ಬಿಜೆಪಿ ಕರ್ನಾಟಕದಲ್ಲಿ ನುಚ್ಚು ನೂರಾಗೋದು ಶತಸಿದ್ಧ. ನನ್ನ ಹೆಸರು ಆನಂದ ದೇಸಾಯಿ ರೆಡ್ಡಿ.